ನಮಸ್ಕಾರ TF. ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡಿದ್ರೆ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿರ್ತೀರ. ತಿರುಮಲ ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀವಿ. ಇವಾಗ ತಿರುಮಲದಿಂದ ತಿರುಪತಿಗೆ ಹೋಗ್ತಾ ಇದ್ದೀವಿ ಗೈಸ್. ತಿರುಪತಿಯಲ್ಲಿ ಯಾವ್ಯಾವ ಬೆಸ್ಟ್ ಮಸ್ಟ್ ವಿಸಿಟ್ ಪ್ಲೇಸಸ್ ಖಂಡಿತವಾಗ್ಲೂ ವಿಸಿಟ್ ಮಾಡೋದು. ನಂಬರ್ 1 ಪ್ಲೇಸ್ ನೋಡಿದ್ರೆ ಶ್ರೀ ಗೋವಿಂದರಾಜ ಪೆರುಮಾಳ್ ಟೆಂಪಲ್ ಗೈಸ್. ಒನ್ ಆಫ್ ದ ಮೋಸ್ಟ್ ಫೇಮಸ್ ಆ್ಯಂಡ್ ಓಲ್ಡೆಸ್ಟ್ ಟೆಂಪಲ್ ಇನ್ ತಿರುಪತಿ. ನೋಡಿದ್ರೆ ಶ್ರೀ ರಾಮಾನುಜರ್ ದೇವಸ್ಥಾನ ಅಂದರೆ ಅವಾಗಿಂದನೇ ಈ ದೇವಸ್ಥಾನ ತುಂಬ ಫೇಮಸ್ಸು. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ನೋಡಿದ್ರೆ ಬೆಸ್ಟ್ ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್. ನೋಡಿದ್ರೆ ತಿರುಪತಿಯಲ್ಲಿ ಶಿವನ ದೇವಸ್ಥಾನ ಇಷ್ಟೊಂದು ಪ್ರಭಾವ ಇರುತ್ತೆ ಅಂತ ನಾನು ಇಲ್ಲಿ ಕಪಿಲ ತೀರ್ಥ ಮೇಲೆ ನೋಡಿದ್ದೀನಿ. ಆ್ಯಂಡ್ ಅಲ್ಲಿ ಒಂದು ಅದ್ಭುತವಾದ ವಾಟರ್ ಫಾಲ್ಸು ಇದೆ ಗೈಸ್. ಸೊ ತಿರುಪತಿಯಲ್ಲಿ ಪೆರುಮಾಳ್ ಆ್ಯಂಡ್ ಲಾರ್ಡ್ ಶಿವಗಲ ದೇವಸ್ಥಾನ ಇದೆ ಅಂತ ಗೊತ್ತು. ಬಟ್ ನಮ್ಮ ಲಾರ್ಡ್ ಸುಬ್ರಹ್ಮಣ್ಯಗೂ ಅದು ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಅಂತ ನಿಮ್ಗೆ ಗೊತ್ತಿದೆಯಾ? ಹೌದು ಗೈಸ್, ಇದು ಎಲ್ಲ ದೇವಸ್ಥಾನದಲ್ಲೂ ನಾವು ಈ ವಿಡಿಯೋದಲ್ಲಿ ನೋಡ್ತಿದ್ವಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಗೈಸ್. ಸೊ ಗೈಸ್ ನೋಡಿದ್ರೆ ಇವಾಗ ಎಲ್ಲಿ ಬಂದಿದ್ದೀವಿ ಅಂತ ನೋಡಿದ್ರೆ ನಾನು ಚಂದ್ರ ಬಂದ್ಬಿಟ್ಟು ಇವಾಗ ತಿರುಪತಿಗೆ ಬಂದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಚಪ್ಪಲ್ ಬೇರೆ ಕತ್ಕೊಂಡು ಹೋಗ್ಬಿಟ್ರಲ್ವಾ. ಸೊ ಡಿಮಾರ್ಟ್ಗೆ ಹೋಗಿ ಚಪ್ಪಲ್ ಇಸ್ಕೊಂಡ್ಬಿಟ್ಟು ಇಬ್ಬರಿಗೂ ಏನಂದರೆ ನಾನು ಆಲ್ರೆಡಿ ಒಂದು ನೋಮ್ಯಾಡ್ ಡಿಡಿಯಲ್ಲಿ ವೀಡಿಯೋ ಹಾಕಿದ್ದೀನಿ ಫ್ರೀ ಸ್ಟೇ ಅಂತ. ಅಂದರೆ ಕೌಚ್ ಸರ್ಫಿಂಗಲ್ಲಿ ಫ್ರೀ ಸ್ಟೇ ಮಾಡ್ತೀವಲ್ವಾ. ಸೊ ಅಂಥದ್ರಲ್ಲಿ ಇವಾಗ ತಿರುಪತಿಯಲ್ಲಿ ರಿಕ್ವೆಸ್ಟ್ ಕೊಟ್ಟು ಬಂದು ಸ್ಟೇ ಮಾಡ್ತಿದ್ದೀವಿ. ಅವ್ರಿನ ಒಂದು 2 ಮಿನಿಟ್ಸ್ ಆ ಥರ ಇದ್ದಾರಂತೆ. ಸೊ ನೋಡಿದ್ರೆ ಗೈಸ್ ರಿಯಲಿ ಫುಲ್ ಖುಷಿ ಆಗ್ತಿದೆ. ಇವಾಗ ಏನಂದರೆ ರೆಂಟು ಬೈಕ್ ತೊಗೊಂಡ್ಬಿಟ್ಟು ಆಲ್ ಓವರ್ ತಿರುಪತಿ ಲೋಕಲಲ್ಲಿ ಸುತ್ತಾಡ್ತಿದ್ವಿ. ಅದೇ ಫಸ್ಟ್ ಅವ್ರು ಬರಲಿ, ಅವ್ರು ಮೀಟ್ ಮಾಡ್ಕೊಂಡು ಮಾತಾಡೋಣ ಬನ್ನಿ. ಸೊ ನೋಡಿದ್ರೆ ನಮ್ಮ ಹೋಸ್ಟ್ ಫೈನಲಿ ಬಂದಾಯಿತು ಗೈಸ್. ಅಂದರೆ ಇವರು ನಮ್ಮನ್ನ ಹೋಸ್ಟ್ ಮಾಡಿದ್ದಾರೆ. ಸೊ ಬನ್ನಿ ಇವತ್ತು ಅವ್ರ ಮನೇಲಿ ಹೋಗಿ ಸ್ಟೇ ಮಾಡಿ ನೆಕ್ಸ್ಟು ಅಪ್ಕಮಿಂಗ್ ಪ್ಲೇಸಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್ ನೋಡಿದ್ರೆ ಇವಾಗ ನಾನು ಚಂದ್ರ ಬಂದಿದ್ದೀವಿ ಬೈಕ್ ರೆಂಟಲ್ಲಿ ಇಸ್ಕೊಳ್ಳೋಣ ಅಂತ. ನಿಯರ್ಲಿ ಫುಲ್ ಹೆವಿ ಟಯರ್ಡ್ ಆಗ್ಬಿಡ್ತು ಗೈಸ್ ಮೇಲಿಂದ ಕೆಳಗೆ ಬಂದು. ಸೊ ನೋಡಿದ್ರೆ ಅದ್ಭುತವಾಗಿ ಇವಾಗ ಫುಲ್ ಡೀಟೇಲ್ಸ್ ಫಿಲ್ ಮಾಡ್ತೀವಿ. ಗಾಡಿ ಎತ್ಕೊಂಡ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಹೇಳ್ತೀವಿ. ಆಮೇಲೆ ಯಾವಾಗಲೂ ನಾವು ಲೋಕಲ್ ಟ್ರಾನ್ಸ್ಪೋರ್ಟ್ ಎತ್ತೀವಿ. ಬಟ್ ಈ ಸರಿ ಕಂಪ್ಲೀಟ್ ತಿರುಪತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿ ಈ ಗಾಡಿನೇ ನಾವು ರೆಂಟ್ಗೆ ತೊಗೊಂಡಿದ್ದೀವಿ ಗೈಸ್. ಆ್ಯಂಡ್ ಮರೀದೆ ನೀವು ಯಾವುದೇ ಗಾಡಿ ರೆಂಟ್ ತೊಗೊಂಡ್ರು ಫುಲ್ ಕಂಪ್ಲೀಟು ವೀಡಿಯೋ ಫೋಟೋ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳಿ ಗೈಸ್. ನೋಡಿದ್ರೆ ಬೈಕ್ ಎತ್ಕೊಂಡ್ಬಿಟ್ವಿ, ಇದೇ ಬೈಕು. ಸೊ ಚಂದ್ರ ಇವಾಗ ಡ್ರೈವ್ ಮಾಡ್ತಾನೆ. ಚಂದ್ರ ಈಗ ಡ್ರೈವ್ ಮಾಡ್ತಾನೆ, ನಾನು ಮಾಡು. ಓಕೆ, ಇವಾಗ ಫಸ್ಟು ಗೋವಿಂದರಾಜ ಸ್ಪಾಟ್ಗೆ ಹೋಗ್ತಿದ್ವಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನೋಡಿದಾಗ ಚಂದ್ರ ಹಂಗೆ ಓಡಿಸ್ತಾವನೆ ಆರಾಮಾಗಿ. ರೈಟು ಸಖತ್ ರಶ್ ಇದೆ ತಿರುಪತಿಯಲ್ಲೂ. ರಶ್ ಬೇಜಾನ್ ರಶ್ ಇದೆ. ಈ ದೇವಸ್ಥಾನ ನೋಡಿದ್ರೆ ಸೇಮ್ ಶ್ರೀರಂಗಮಲ್ಲಿ ಹೆಂಗಿರುತ್ತೋ ಸೇಮ್ ಕಾನ್ಸೆಪ್ಟೇ ಗೈಸ್. ಈ ದೇವಸ್ಥಾನ 1130 AD ಈ ದೇವಸ್ಥಾನ ಕಟ್ಟಿದ್ದಾರೆ. ಒಟ್ಟು 7 ಗೋಪುರಗಳು ಈ ದೇವಸ್ಥಾನದಲ್ಲಿ ಇದೆ ಗೈಸ್. ಆ್ಯಂಡ್ ನಿಜವಾದ ಒಂದು ಅದ್ಭುತವಾದ ಹೆರಿಟೇಜ್ ಹಿಸ್ಟ್ರಿ ಈ ದೇವಸ್ಥಾನದಲ್ಲಿದೆ. ಗೋವಿಂದರಾಜ ಪೆರುಮಾಳ್ ಯಾರಂತ ನೋಡಿದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರು ಅವರ ಅಣ್ಣ ಅಂತಲೂ ಹೇಳ್ತಾ ಇದ್ದಾರೆ ಗೈಸ್. ಆ್ಯಂಡ್ ಈ ದೇವಸ್ಥಾನ ಹೋಗೋಕ್ಕೆ ಮುಂಚೆ ನಾವು ಸ್ಟ್ರೇಟಾಗಿ 2 ಆನೆಯನ್ನು ನೋಡಿ ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ತೀವಿ. ದರ್ಶನ ಹೋಗೋಕ್ಕೆ ಮುಂಚೆ ನಿಮಗೆ ನೋಡಿದ್ರೆ 20 ರೂಪೀಸ್ ಟಿಕೆಟು ಅವೈಲೇಬಲ್ ಇದೆ. ಫ್ರೀ ದರ್ಶನ ಇದೆ. ನಾನು ಅಡ್ವೈಸ್ ಮಾಡೋದೇನೆಂದರೆ ಫ್ರೀ ದರ್ಶನ್ಗೆ ಹೋಗಿ ಮಿನಿಮಮ್ 1 ಅವರ್ ಒಳಗಡೆ ನೀವು ದರ್ಶನ ಮುಗಿಸ್ಕೊಂಡು ಬಂದುಬಿಡ್ಬೋದು. ಆ್ಯಂಡ್ ನೋಡಿದ್ರೆ ಒಂದೇ ಸ್ಪೆಷಲ್ ಡೇಸಲ್ಲಿ ಮಾತ್ರ ಮ್ಯಾಕ್ಸಿಮಮ್ 2 to 3 hours ಸೆಕ್ಷನ್ ಆಗ್ಬೋದು ಗೈಸ್. ಮಿಕ್ಕಿದ ಟೈಮಲ್ಲಿ ನಿಮಗೆ ನೋಡಿದ್ರೆ 1 ಅವರಲ್ಲಿ ದರ್ಶನ ಮುಗಿದು ಬಿಡುತ್ತೆ ಗೈಸ್. ಇಲ್ಲಿ ಏನು ಸ್ಪೆಷಲ್ ತುಂಬ ಸ್ಪೆಷಲ್ ಅಂತ ಹೇಳಿದರೆ 800 years ಬ್ಯಾಕು 2ಾಮ್ ಕುಲೋತ್ತುಂಗ ಚೋಳ ಅಂದರೆ 2nd ಕುಲೋತ್ತುಂಗ ಚೋಳ ಏನು ಮಾಡ್ತಾರೆ ಅಂದರೆ ತಮಿಳ್ನಾಡಲ್ಲಿರೋ ಮೋಸ್ಟ್ ಆಫ್ ದ ಮಹಾವಿಷ್ಣು ಟೆಂಪಲ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾ ಇರ್ತಾರೆ.
ಸೊ ಅದರಲ್ಲಿ ಚಿದಂಬರಂ ನಟರಾಜ ಟೆಂಪಲ್ ನಿಮ್ಗೆ ಗೊತ್ತು, ಮೋಸ್ಟ್ ಫೇಮಸ್ಸು. ಸೊ ಅದರಲ್ಲಿ ಬಂದ್ಬಿಟ್ಟು ಒಂದು ಮಹಾವಿಷ್ಣು, ದೊಡ್ಡ ಮಹಾವಿಷ್ಣು ಮಲ್ಕೊಂಡಿರೋ ಪಾಸ್ಟರ್ ಇರೋ ಮಹಾವಿಷ್ಣುನ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಎತ್ತಿ ಹಾಕ್ತಾರೆ. ಸೊ ನೀವು ದಶಾವತಾರ ಮೂವಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಅದೇ ಸ್ಟೋರಿನೇ ಗೈಸ್. ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಹತ್ಕೊಂಡ್ಬಂದು ಓಷನಲ್ಲಿ ಹಾಕ್ತಾರೆ. ಬಟ್ ಏನಂದರೆ ಮಹಾವಿಷ್ಣು ಭಕ್ತರೆಲ್ಲ ಏನು ಸೇರ್ಕೊಂಡು ಏನು ಮಾಡ್ತಾರೆ ಅಂದರೆ ಆ ಸ್ಟ್ಯಾಚುನ ಎತ್ಕೊಂಡ್ಬಂದು ರಾಮಾನುಜರು ಇಲ್ಲಿರ್ತಾರೆ, ಆ ಟೈಮಲ್ಲಿ ತಿರುಪತಿಲಿ ಇರ್ತಾರೆ. ಸೊ ಆದ್ದರಿಂದ ಎತ್ಕೊಂಡ್ಬಂದು ಈ ದೇವಸ್ಥಾನದಲ್ಲಿ ಇರ್ತಾರೆ. ಬಟ್ ಏನಾಯ್ತಂದರೆ ಎತ್ಕೊಂಬರೋ ದಾರಿಯಲ್ಲಿ ಏನಾಗ್ಬಿಡುತ್ತೆ, ಕಾಲಿಗೆ ಏಟ್ಬಿಟ್ಟು ಕಾಲು ಸ್ವಲ್ಪ ಏನಾಗ್ಬಿಡುತ್ತೆ ಒಡೆದೋಗ್ಬಿಡುತ್ತೆ. ಆದ್ದರಿಂದ ಒಡೆದೋಗಿರೋ ಸ್ಟ್ಯಾಚುನ ಯಾವತ್ತೂ ಯಾವ ದೇವಸ್ಥಾನದಲ್ಲೂ ಬಿಡಲ್ಲ ಗೈಸ್. ಏನಂತ ಹೇಳಿ ನೋಡಿದ್ರೆ ಆ ದೇವ್ರನ್ನ ಇಲ್ಲಿ ಎತ್ಕೊಂಬಂದು ಇಟ್ಟರು ರಾಮಾನುಜಾಚಾರ್ಯರು ಫಸ್ಟು ಒಪ್ಕೊಂಡು, ಬಟ್ ಅದಾದಮೇಲೆ ಅದು ತಪ್ಪಂತ ಹೇಳಿ ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ಎತ್ಕೊಂಬಂದು ಇಲ್ಲೇ ಒಂದು 5 to 10 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ದೇವಸ್ಥಾನ ಅಲ್ಲ, ಅದು ಅಷ್ಟು ಚಿಕ್ಕ ದೇವಸ್ಥಾನನೇ. ಅಂದರೆ ಫಸ್ಟು ತಿರುಪತಿಯಲ್ಲಿ ಆ ಟೈಮಲ್ಲಿ ಬಂದುಬಿಟ್ಟು ಅಲ್ಲಿ ಮಾತ್ರ ನೀರು ಸಿಗೋದು, ಅಂದರೆ ಅಬಂಡೆಂಟ್ಲಿ ನೀರು ಸಿಗೋ ಜಾಗನೇ ಅದೇ. ಸೊ ಅಲ್ಲಿ ಹೋಗಿ ಇಟ್ಟಿದ್ದಾರೆ ಇವಾಗ. ಬಟ್ ಏನಂತ ನೋಡಿದ್ರೆ ಯಾರನ್ನೂ ಅಲೋ ಮಾಡಲ್ಲ, ಯಾರನ್ನೂ ನೋಡೋಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಬಿಡ್ತೀವ ಖಂಡಿತ ಇಲ್ಲ. ಏನೇ ಆಗಲಿ ಆ ದೇವರ ನೋಡೋಕ್ಕೆ ಹೆಂಗನ ಮಾಡಿ ನೋಡೋಕ್ಕೆ ಹೋಗೋಣ ಇವಾಗ. ಸೊ ಫಸ್ಟು ಆ ದೇವಸ್ಥಾನ ಚಿದಂಬರಮಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ಹೋಗಿದೆ. ಸೊ ಅಷ್ಟು ಪವರ್ಫುಲ್ ದೇವಸ್ಥಾನ ಗೈಸಿದು. ಅಲ್ಲಿಂದ ನಮ್ಮ ಪಯಣ ಮುಂದೆ ಸಾಗಿದ್ದು ಕಪಿಲೇಶ್ವರ ಸ್ವಾಮಿ ಟೆಂಪಲ್ಗೆ. ಅಂದರೆ ಇದನ್ನು ಕಪಿಲ ತೀರ್ಥಂ ಅಂತಲೂ ಕರೀತಾರೆ. ಕಪಿಲ ತೀರ್ಥಂ ಈ ದೇವಸ್ಥಾನ ತುಂಬ ಇತಿಹಾಸ ಮತ್ತು ಶತಮಾನಗಳಷ್ಟು ಹಳೆಯ ದೇವಸ್ಥಾನ ಅಂತಲೂ ಹೇಳ್ತಾರೆ. ಇಲ್ಲಿರುವ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನ ತಿರುಪತಿನಲ್ಲಿರುವ ಅತ್ಯಂತ ಪುರಾತನ ಶಿವಾಲಯಗಳಲ್ಲಿ ಒಂದು ಅಂತ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಹೇಳುತ್ತೆ. ಯಾಕಂದರೆ ಇಲ್ಲಿ ಸಿಕ್ಕಿರೋ ಆ ಥರ ಶಾಸನಗಳು, ದೇವಸ್ಥಾನದ ಬಾವುಟಗಳು ಮತ್ತು ತಿರುನಾಳೆಗಳಲ್ಲಿ ಸಿಕ್ಕಿರುವ ದಾಖಲೆಗಳು ಇದೆಲ್ಲ ಸೂಚಿಸ್ತಾ ಹೋಗುತ್ತೆ ಈ ಕಪಿಲೇಶ್ವರ ದೇವಸ್ಥಾನ ಎಷ್ಟು ಹಳೆಯದು ಅಂತ. ಓಂ ನಮೋ ನಾರಾಯಣಾಯ. ಸೊ ಇವಾಗ ನಾವು ಬಂದರೆ ನೆಕ್ಸ್ಟ್ ದೇವಸ್ಥಾನ ಬಂದುಬಿಟ್ಟು ಕಪಿಲೇಶ್ವರ ಸನ್ನಿಧಿ ಅಂತ. ನಮಗೆ ತಿರುಪತಿಯಿಂದ ಒಂದು 5 ಕಿಲೋಮೀಟರ್ಸ್, ಸಾರಿ 5 ಕಿಲೋಮೀಟರ್ಸ್ ಇಲ್ಲ, ಅಲಿಪಿರಿಯಿಂದ ಸ್ವಲ್ಪ ದೂರನೇ ಅಷ್ಟೇ ಗೈಸ್. ಏನಂತ ನೋಡಿದ್ರೆ ದ ಮೋಸ್ಟ್ ಫೇಮಸ್ ಕಪಿಲ ತೀರ್ಥಂ ಬರೋ ಜಾಗನೇ ಇದು, ತುಂಬ ಫೇಮಸ್ ಇದು. ಸೊ ಇಷ್ಟೊಂದು ಕ್ರೌಡು ಇಲ್ಲಿ ಬಂದುಬಿಟ್ಟು ಬೇಡ್ಕೊಂಡು ತೀರ್ಥಂನ ಇದು ಮಾಡ್ಕೊಂಡು ಬರ್ತಾರೆ. ನೀವು ಮಿಥಾಲಜಿಕಲ್ ಪ್ರಕಾರ ಬಂದರೆ, ಅಂದರೆ ನಮ್ಮ ಪೌರಾಣಿಕತೆ ಅಂತ ಬಂದರೆ, ಸೊ ಇಲ್ಲಿ ಕಪಿಲ ಮಹರ್ಷಿರವರು ತಪಸ್ ಮಾಡ್ತಾರೆ. ಅಂದರೆ ಒಂದು ಕಾಲದಲ್ಲಿ ಇಡೀ ನಾಡು, ಅಂದರೆ ಇಡೀ ಕಾಡುಗಳೆಲ್ಲ ಫುಲ್ಲು ಬರಡಾದಾಗ ನಮ್ಮ ಕಪಿಲ ಮಹರ್ಷಿರವರು ಇಲ್ಲಿ ಬಂದ್ಬಿಟ್ಟು ತಪಸ್ ಮಾಡ್ತಾರೆ. ಸೊ ಆ ತಪಸ್ಸಿಗೆ ಒಲಿದ ನಮ್ಮ ಭಗವಾನ್ ಶಿವನು ಇಲ್ಲಿ ಕಪಿಲೇಶ್ವರ ಸ್ವಾಮಿ ರೂಪದಲ್ಲಿ ಪ್ರತ್ಯಕ್ಷನಾದನೆಂದು ಇಲ್ಲಿನ ಜನರ ನಂಬಿಕೆ ಮತ್ತು ಪೌರಾಣಿಕಗಳಲ್ಲಿ ಕಥೆಗಳಲ್ಲೂ ಹೇಳಲಾಗುತ್ತದೆ. ಇಲ್ಲಿ ನೀವು ನೋಡ್ತಾರೋ ಈ ಒಂದು ಜಲಪಾತ ಇದು ಸಾಮಾನ್ಯ ನೀರಲ್ಲ. ಇದು ಪುರಾಣಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ ಈ ಜಲಪಾತದ ನೀರು ಭಗವಾನ್ ಶಿವನ ಅನುಗ್ರಹದಿಂದ ಹರಿಯುತ್ತಿದೆ ಅಂತ ಇವಾಗಲೂ ಹೇಳ್ತಾರೆ. ಸೊ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಪಾಪಕ್ಷಯ, ಮನಃಶಾಂತಿ, ಶುಭದಾಯಕ ಫಲಗಳು ಎಲ್ಲನೂ ಸಿಗುತ್ತೆ ಅಂತ ಅಂದರೆ ಇಲ್ಲಿನ ಪೌರಾಣಿಕ ಕಥೆ ಮತ್ತು ಪ್ರಾಚೀನ ಗ್ರಂಥಗಳಲ್ಲೂ ಹೇಳಲಾಗುತ್ತದೆ. ಸ್ಪೆಷಾಲಿಟಿ ಹೇಳಬೇಕಂದ್ರೆ, ಸೊ ಕಾರ್ತಿಕ ಮಾಸದಲ್ಲಿ ಮತ್ತು ಕಾರ್ತಿಕ ಹುಣ್ಣಿಮೆಯಲ್ಲಿ ಸಾವಿರಾರು ಜನರು ಬಂದ್ಬಿಟ್ಟು ಈ ನದಿಲಿ ಅಥವಾ ಏನು ಜಲಪಾತದಲ್ಲಿ ಬರ್ತಿದೆ ನೀರು, ಅಲ್ಲಿ ಸ್ನಾನ ಮಾಡಿಬಿಟ್ಟು ದೇವರಿಗೆ ದೀಪನೂ ಹಚ್ತಾರೆ. ಸೊ ಅದು ನೋಡೋಕ್ಕೆ ದಿವ್ಯವಾಗಿರುತ್ತೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ನೋಡಿದ್ರೆ ಕಪಿಲಂ ತೀರ್ಥ ಮಾತ್ರ ಇದ್ದೀವಿ. ಸೊ ಗೋವಿಂದರಾಜು ಅದೆಲ್ಲ ನೋಡ್ಕೊಂಬಿಟ್ಟು ದೇವಸ್ಥಾನ ನೋಡ್ಕೊಂಬಿಟ್ಟು ಇವಾಗ ಸ್ಟ್ರೈಟ್ ಆಗಿಲ್ಲಿ ಲಾರ್ಡ್ ಶಿವ, ನಮ್ಮ ಶಿವಪ್ಪನ ನೋಡೋಕೆ ಬಂದಿದ್ದೀವಿ. ಅದ್ಭುತ ದರ್ಶನ. ಹಿಂದೆ ವಾಟರ್ ಫಾಲ್ಸ್ ನೋಡಿ, ಅದಕ್ಕೆ ಈ ವಾಟರ್ ಫಾಲ್ಸಿಂದನೇ ಈ ಪ್ಲೇಸ್ಗೆ ಕಪಿಲಂ ತೀರ್ಥಂ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದ್ಭುತ ದರ್ಶನ, ಸೂಪರ್ ಆಗಿತ್ತು. ಏನು ಚಂದ್ರ, ಏನಾಗಿದೆ ನಿಜವಾಗ್ಲೂ ಒಂಥರ ಬೇರೆ ಥರನೇ ಒಂದು ವೈಬ್ ಇದೆ ಇಲ್ಲಿ. ಯಾಕಂದರೆ ಒಂದು ಜೋಗ ಫಾಲ್ಸ್ ಪಕ್ಕ ಒಂದು ರೈಟ್ ಸೈಡ್ ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಲೆಫ್ಟ್ ಸೈಡ್ ಬಂದುಬಿಟ್ಟು ನಮ್ಮ ಶಿವಪ್ಪನ ದೇವಸ್ಥಾನ. ತುಂಬ ಅದ್ಭುತವಾಗಿದೆ.
ತಿರುಪತಿ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಬಂದ್ಬಿಟ್ಟು ಕಪಿಲೇಶ್ವರ ಸ್ವಾಮಿ ಸನ್ನಿಧಿ. ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಹಾಗೆ ನೀವು ಈವ್ನಿಂಗ್ ಟೈಮ್ ಬಂದರೆ ಆ ಒಂದು ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಹಾಕಿದ್ದಾರೆ, ಲೈಟಿಂಗ್ ಎಲ್ಲ ಸಾಕಾಗಿದೆ. ನಿಮಗೆ ಶಾರ್ಟ್ಸ್ ತೋರಿಸ್ತಾ ಹೋಗ್ತೀವಿ ನೋಡಿ. ಆದರೆ ತಿರುಪತಿಯಿಂದ ನಿಯರ್ಲಿ 20 to 25 ಕಿಲೋಮೀಟರ್ಸಲ್ಲಿ ಒಂದು ಮೋಸ್ಟ್ ಫೇಮಸ್ ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಬೆಟ್ಟದ ಮೇಲೆ ಅಂತ ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ಎಸ್ ಗೈಸ್, ನೋಡಿದ್ರೆ ಹಿಲ್ ಮುರುಗನ್ ಟೆಂಪಲ್ ಅಂದರೆ ಬೆಟ್ಟದ ಮೇಲೆ ಇರೋ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಗೈಸ್. ತಿರುಪತಿ ಅನ್ನೋದು ಮೋಸ್ಟ್ ಫೇಮಸ್ ಆ್ಯಂಡ್ ಟ್ರೆಂಡಿಂಗ್ ದೇವಸ್ಥಾನ ಈ ಸುಬ್ರಹ್ಮಣ್ಯ ದೇವಸ್ಥಾನ. ಕರೆಕ್ಟಾಗಿ ನಾವು ಬರುವಾಗ ಕರೆಂಟ್ ಹೋಗಿದೆ ಗೈಸ್. ಸೊ ನಮ್ಮ ಹತ್ರ ಏನೋ ಪವರ್ ಇದೆ ಅಂತ ಅರ್ಥ. ಪವರ್ ಕಟ್ಟೆಲ್ಲ ಆಗ್ತಿದೆ. ಪವರ್ ಮಕ್ಕಳು ಬಂದ ಕರೆಂಟ್ ಆಫ್ ಮಾಡೋದು. ಓಕೆ ಫೈನ್ ಗೈಸ್. ಸೊ ನೋಡಿದ್ರೆ ನಾನು ಚಂದ್ರು ಮುರುಗನಕ್ಕೆ ಹರೋಹರ ಮಾಮನಿ ಮುರುಗೈ. ಸೊ ಗೈಸ್ ದಯವಿಟ್ಟು ಪಾಟೇನ ಪಾಡಿರೇ போறீங்க காப்பிரைட் வந்து அப்புறமா முருகன். ஸோ மருதமலை மாமணிய முருகையா அப்படின்னு பாட்டில் வார்த்தை சொன்னாலும் வந்துட்டு காப்பிரைட்ஸ் வந்துடும். அப்போ நான் விக்னேஷ் சொல்லுவார். சரி மூஞ்சி தெரியுதா கூட தெரியல. பாட்டு தெரியுது. ಓಕೆ ಪರವಾಗಿಲ್ಲ, ஏதோ ಲೈಟಾಗಿ தெரியுது. ಬೊಟ್ಟೆல்லாம் ಹಿಂಗಡೆ ಕಾಣ್ತಿದೆ ನೋಡಿ, ಅದೆಲ್ಲ ಫುಲ್ಲು ಸಿಟಿನೇ. ಟಾಪಲ್ಲಿದೆ, ಇದರಲ್ಲಿ ಹಿಲ್ ಟಾಪಲ್ಲಿ. ಅಂದರೆ ಅಲ್ಲಿಂದ ಇಲ್ಲಿಗೆ ಏನು ಕಾಣಲ್ಲ, ಬಟ್ ಇದ್ರೂ ಲೈಟಾಗಿ ಒಂದು ಡಾಟ್ ಕಾಣ್ತಿದೆ. ಡಾಟ್ ಮಾತ್ರ ಕಾಣ್ತಿದೆ. ಸೊ ಅದೇ ಬಂದ್ಬಿಟ್ಟು ತಿರುಪತಿ ಮೌಂಟೇನು. ಅಲ್ಲಿಂದ ಒಂದು 25 ಕಿಲೋಮೀಟ್ರ್ ಇಲ್ಲಿ ಬಂದಿದ್ದೀವಿ ಗೈಸ್. ಪಳನಿಯಲ್ಲಿ ಹೆಂಗಿರ್ತಾರೋ ಮುರುಗನ್ ಸೇಮ್ ಟು ಸೇಮ್ ಅದೇ ಥರ ಈ ದೇವಸ್ಥಾನದಲ್ಲಿ ದರ್ಶನ ಕೊಡ್ತಾರೆ ಗೈಸ್. ಟೈಮಿಂಗ್ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಯಾರು ಬಂದ್ರೂ 6 o'clock ಮುಂಚೆನೇ ಬಂದುಬಿಡಿ. ಯಾಕಂದರೆ 6 o'clock ಮೇಲೆ ಈ ದೇವಸ್ಥಾನಕ್ಕೆ ಜನ ಕಡಿಮೆ ಆಗ್ತಾರೆ. 7 o'clock ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಗೈಸ್. ಅದಕ್ಕೆ ನೋಡಿದ್ರೆ ಜನ ಯಾರೂ ಇರಲಿಲ್ಲ. ನಾವು ಹೋದಾಗ ನಾವೇ ಲಾಸ್ಟ್ ದರ್ಶನ ಗೈಸ್. ನಾವು ಹೋಗಿ ಲಾಸ್ಟ್ ದರ್ಶನ ಆದ ತಕ್ಷಣ ಇಮಿಡಿಯೇಟ್ಲಿ ದೇವಸ್ಥಾನ ಕ್ಲೋಸ್ ಮಾಡಿ, ಅಂದರೆ ಕೆಳಗಡೆ ನೀವು ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಗೇಟ್ ಇರುತ್ತೆ ಬೆಟ್ಟ ಹತ್ತಕ್ಕೆ ಮುಂಚೆನೇ. ಸೊ ನೋಡಿದ್ರೆ ಅಲ್ಲೇ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಬೇಗನೆ ಬನ್ನಿ. ಟೈಮಿಂಗ್ ತುಂಬ ಇಂಪಾರ್ಟೆಂಟ್ ಗೈಸ್. ವೆಟ್ರಿವೇಲ್ ಮುರುಗನಕ್ಕೆ ಹರೋಹರ. ಸೊ ನಾವಿವಾಗ ಎಲ್ಲಿ ತಿರುಪತಿಯಿಂದ ಒಂದು 5 to 10 ಕಿಲೋಮೀಟ್ರ್ ಒಳಗಡೆ ನೋಡಿದ್ರೆ ಹಿಲ್ ಮೇಲೆ, ಅಂದರೆ ಕುಂಡ್ರೆ ಇರುಕ್ಕೂ ಎಡಮೆಲ್ಲ ಕುಮಾರಿ ನಿರ್ಪಾರ ಆ ಥರ ಹಿಲ್ ಮೇಲೆ ಲಾರ್ಡ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಂಡ್ ನೋಡಿದ್ರೆ ಈ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಬಂದುಬಿಟ್ಟು ಎಕ್ಸಾಕ್ಟ್ಲಿ ಪಳನಿಯಲ್ಲಿ ಹೆಂಗಿರ್ತಾರೋ ಸೇಮ್ ಟು ಸೇಮ್ ಹಂಗೆ ಇದ್ದಾರೆ ಗೈಸ್. ಪಳನಿಯಲ್ಲಿ ಹೆಂಗೆ ದಂಡಾಯುಧ ಪಾಣಿಯಾಗಿದ್ದಾರೋ ಅದೇ ಥರ ಸೇಮ್ ಟು ಸೇಮ್ ಇಲ್ಲೂ ದಂಡಾಯುಧ ಪಾಣಿಯಾಗಿ ಅಂದರೆ ನಮಗೆ ಕಾಚಿ ಅಳಿಕಿದ್ದಾರೆ ಗೈಸ್. ಸೊ ಓಂ ಸುಬ್ರಹ್ಮಣ್ಯ ಸ್ವಾಮಿಗಳಿಗೆ ಒಂದು ಹರೋಹರ ಹೇಳಿಬಿಟ್ಟು ಸೂಪರಾಗಿತ್ತು. ಖಂಡಿತಾಗಿ ಎಲ್ಲರೂ ಬರಬೇಕು. ಯಾಕಂತ ನೋಡಿದ್ರೆ ಹಾಗೇ ಒಂದು ರೌಂಡು ಹಾಕ್ತೀನಿ ನೋಡಿ ಶಾರ್ಟು ಫುಲ್ಲು. ಅಂದರೆ ತಿರುಪತಿ ಇಲ್ಲಿಂದ ತಿರುಪತಿ ಫಸ್ಟ್ ಇಲ್ಲು ಕಾಣ್ತಿದೆ. ಓಲ್ಡ್ ತಿರುಪತಿ ಸಿಟಿ ಫುಲ್ಲು ಎಲ್ಲ ಒಂದು ದೊಡ್ಡ ವ್ಯೂ ಸೂಪರಾಗಿದೆ ಗೈಸ್. ಖಂಡಿತಾಗಲೂ ನೀವು ಒಂದ್ಸತಿ ಬಂದು ನೋಡಿ. ಓಂ ವೆಟ್ರಿವೇಲ್ ಮುರುಗನಕ್ಕೆ ಹರೋಹರ. ಓಕೆ, ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಅಲಮೇಲು ಮಂಗಾಪುರಂ. ಈ ದೇವಸ್ಥಾನವು ತಿರುಪತಿ ಪ್ರದೇಶದಲ್ಲಿರುವ ಅತ್ಯಂತ ಪ್ರಮುಖ ಶ್ರೀಲಕ್ಷ್ಮೀ ದೇವಿಯ ಮಂದಿರಗಳಲ್ಲಿ ಒಂದು. ಅಲಮೇಲು ಮಂಗಾಪುರಂ ಎಂಬ ಹೆಸರೇ ಅಲರ ಮೆಕ್ಕುಗೆಯಲ್ಲಿ, ಅಂದರೆ ಕಮಲದ ಮೇಲೆ ಜನಿಸಿದ ಮಂಗಳಕರಿ ದೇವಿ ಎಂಬ ಅರ್ಥವನ್ನು ಹೊಂದಿದೆ. ಪೌರಾಣಿಕತೆ ಮತ್ತು ಮಿಥಾಲಜಿಕಲ್ ಪ್ರಕಾರ ಪದ್ಮಾವತಿ ತಾಯಿಯ ಜನ್ಮಕಥೆ ತಿರುಪತಿ ಪುರಾಣದಲ್ಲಿ ಅತ್ಯಂತ ಸುಂದರ ಅಧ್ಯಾಯ. ಪುರಾಣದ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಶ್ರೀ ಮಹಾಲಕ್ಷ್ಮೀ ದೇವಿ ಬ್ರಹ್ಮದೇವರ ಯಜ್ಞದ ವೇಳೆ ಬಂದ ಕೋಪದಿಂದ ಕಮಲದೊಳಗೆ ಪುನರ್ಜನ್ಮ ಪಡೆದರು ಎಂದು ಹೇಳಲಾಗುತ್ತದೆ. ಇದೇ ಸ್ಥಳದಲ್ಲಿ
ನಮ್ಮ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯ ವಿವಾಹ ದಿವ್ಯವಾಗಿ ನೆರವೇರಿತು. ಭಾರತದ ಎಲ್ಲ ಕಡೆಗಳಲ್ಲಿ ಆಚರಿಸಲಾಗುವ ಶ್ರೀನಿವಾಸ ಕಲ್ಯಾಣಂ ಅದರ ಮೂಲ ಕಥೆ ಇಲ್ಲೇ. ತಿರುಮಲಕ್ಕೆ ಹೋಗುವ ಮಾರ್ಗದಲ್ಲೇ ತಾಯಿ ಪದ್ಮಾವತಿ ಅನುಗ್ರಹ ಪಡೆದಾಗ ಮಾತ್ರ ಸ್ವಾಮಿ ವೆಂಕಟೇಶ್ವರನ ದರ್ಶನ ಪೂರ್ಣವಾಗುತ್ತದೆ. ಇದು ಕೇವಲ ಒಂದು ದೇವಾಲಯವಲ್ಲ, ಸೌಂದರ್ಯ, ಇತಿಹಾಸ, ಪೌರಾಣಿಕತೆ ಮತ್ತು ದೈವಿಕ ಕೃಪೆಯ ಸಂಗಮವಾಗಿದೆ.